ನೋಡಿ, ಸಿಲಿಕಾನ್ ಸಿಟಿ ಬೆಂಗಳೂರು ಯುವತಿಯರಿಗೆ ಮಹಿಳೆಯರಿಗೆ ಎಷ್ಟು ಸೇಫು ಅನ್ನುವಂಥ ಪ್ರಶ್ನೆಯನ್ನ ಪದೇ ಪದೇ ನಾವು ಮಾಡ್ತಾನೆ ಇರ್ತೀವಿ. ಈಗ ಅಂಥದ್ದೇ ಮತ್ತೊಂದು ಘಟನೆ ಆಗಿದೆ ನೋಡಿ. ಯುವತಿಯ ತುಟಿ ಕಚ್ಚಿ ಕಾಮುಕ ಎಸ್ಕೇಪ್ ಆಗಿಬಿಟ್ಟಿದ್ದ. ಅವನಿಗೆ ಅರೆಸ್ಟ್ ಆಗಿದ್ದಾನೆ. ಗೋವಿಂದಪುರ ಠಾಣಾ ಪೊಲೀಸರಿಂದ ಆರೋಪಿಯನ್ನು ಅರೆಸ್ಟ್ ಮಾಡಲಾಗಿದೆ. ನಟ್ಟ ನಡು ರಸ್ತೆಯಲ್ಲೇ ಯುವತಿಯ ತುಟಿಗೆ ಮುತ್ತಿಟ್ಟು ಕಚ್ಚಿಬಿಟ್ಟು ಹೋಗ್ಬಿಟ್ಟಿದ್ದ ಆಸಾಮಿ. ಅಷ್ಟೇ ಅಲ್ಲ, ಲೈಂಗಿಕವಾಗಿ ಆ ಯುವತಿಗೆ ಕಿರುಕುಳ ಬೇರೆ ಕೊಟ್ಟಿದ್ದ. ಅರೆಸ್ಟ್ ಆಗಿರೋ ವ್ಯಕ್ತಿ ಹೆಸರು ಮರೂಫ್ ಫರೀಫ್ ಅಂತ. ಈತನನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಈಗ ಇವನು ಮಾಡಿದ್ದ ಗನಂದಾರಿ ಕೆಲಸ ಏನು ಅಂತಂದರೆ, ನಡು ರಸ್ತೆಯಲ್ಲೇ ಸಾರ್ವಜನಿಕವಾಗಿ ಅಸಭ್ಯ ರೀತಿಯಾಗಿ ವರ್ತನೆ ತೋರಿದ್ದ. ಪಾಪ ಅಂಗಡಿಗೆ ರೇಷನ್ ತರೋದಕ್ಕೆ ಆ ಯುವತಿ ಹೋಗ್ತಾ ಇದ್ಲು. ಆ ಯುವತಿಗೆ ಟಾರ್ಚರ್ ಕೊಟ್ಬಿಟ್ಟಿದ್ದಾನೆ ಇವನೇ ಆ ಕಾಮುಕ. ನೋಡ್ಕೊಳ್ಳಿ, ಯುವತಿಯನ್ನು ಫಾಲೋ ಮಾಡ್ಕೊಂಡು ಬಂದು ಅಸಭ್ಯ ರೀತಿಯಾಗಿ ವರ್ತನೆ ಮಾಡಿ ಕಿಸ್ ಕೊಟ್ಟು ತುಟಿ ಕಚ್ಚಿಬಿಟ್ಟು ಓಡೋಗ್ಬಿಟ್ಟಿದ್ದ. ಈ ಸಂಬಂಧ ಗೋವಿಂದಪುರ ಪೊಲೀಸ್ ಠಾಣೆಯಲ್ಲಿ ಕೇಸು ಕೂಡ ದಾಖಲಾಗಿತ್ತು. ಈಗ ಪ್ರಕರಣವನ್ನು ಭೇದಿಸಿದ್ದಾರೆ ಪೊಲೀಸರು. ಈ ಕಾಮುಕರನ್ನು ಅರೆಸ್ಟ್ ಮಾಡಿದ್ದಾರೆ. ಇದಕ್ಕೆ ತಕ್ಕ ಶಾಸ್ತಿ ಆಗಬೇಕು. ಇಂಥದವರೇ ಒಂದಷ್ಟು ಜನ ಇದ್ದಾರೆ ಬೆಂಗಳೂರಿನಲ್ಲಿ. ಹೆಣ್ಣುಮಕ್ಕಳು ಕರೆಕ್ಟಾಗಿ ಧೈರ್ಯದಿಂದ ಓಡಾಡೋದಕ್ಕಾಗಲ್ಲ. ಭಯದ ರೀತಿಯಲ್ಲೇ ವಾತಾವರಣ ನಿರ್ಮಾಣ ಆಗಿಬಿಟ್ಟಿದೆ ಈಗ ಬೆಂಗಳೂರಿನಲ್ಲಿ. ಇಂಥವರಿಂದನೇ ಬೆಂಗಳೂರಿಗೆ ಕೆಟ್ಟ ಹೆಸರು. ಪದೇ ಪದೇ ಈ ರೀತಿಯಾದ ಘಟನೆಗಳು ಆಗ್ತಾ ಇದೆ ಅಂತಂದರೆ ಇಂಥ ಕಾಮುಕರಿಗೆ ಪೊಲೀಸರ ಭಯ ಇಲ್ಲ ಅನ್ನುವಂಥ ರೀತಿ ಆಗ್ಬಿಡುತ್ತೆ. ಹಾಗಾಗಿ ಇಂಥವ್ರು ಒಬ್ಬನಿಗೆ ಶಿಕ್ಷೆ ಕೊಟ್ಟು ತಕ್ಕ ಶಾಸ್ತಿ ಮಾಡಿದ್ರೆ ಇನ್ನುಳಿದವರು ಭಯ ಪಡ್ತಾರೆ, ಈ ಥರ ಕೆಲಸ ಮಾಡೋದಕ್ಕೆ ಮುಂದಾಗಲ್ಲ.